ಇವ್ರು ಏನಂತ ಅನ್ಕೊಂಡಿದ್ದಾರೆ? ನನಗಿಂತ ಆ ಹೆಸರು ಗೊತ್ತಿಲ್ದಿರೋ ಮಲ್ಲಿಕಾರ್ಜುನ ಏನು ಜಾಸ್ತಿ ಆಗೋದ್ನಾ? ಇವ್ರು ಬರ್ತಾರೆ, ಪತ್ರಿಕೆ ಕೊಡ್ತಾರೆ ಅಂತ ಕಾಯ್ತಾ ಇದ್ನಲ್ಲ, ನನಗ್ ಬುದ್ಧಿ ಇಲ್ಲ. ಏನ್ ಮಾಡೋದು? ಎಲ್ಲ ನನ್ನ ಹಣೆ ಬರ. ಅತ್ತೆ, ಅಲ್ಲ ಕಣ ಬ್ಯಾಟ್ರಿ, ನೆಕ್ಸ್ಟ್ ಸೆಮಿಸ್ಟರ್ಗೆ ಏನೋ ಮಾಡೋದು? ಆಯ್ತು, ಆಮೇಲೆ ಕಾಲ್ ಮಾಡ್ತೀನಿ, ಬಾಯ್. ಏಯ್ ಬ್ಲಾಕ್ ಕ್ಯಾಟ್, ಏನೇ ನಮ್ಮನೆ ಕಡೆನೆ ಗುರಾಯಿಸ್ಕೊಂಡು ನೋಡ್ತಾ ಇದ್ಯಾ? ಓ, ಮದ್ವೆ ಫಿಕ್ಸ್ ಆಯ್ತಲ್ಲ, ಮದ್ವೆ ಮಾಡ್ಕೊಂಡು ಹೋಗೋಕ್ಕಿಂತ ಮುಂಚೆ ನಮ್ಮನೆ ಪೂರ್ತಿ ಉಡಿಸ್ ಮಾಡೋಣ ಅಂತನಾ? ಏಯ್, ನನ್ ಲುಕ್ಕಲ್ಲೇ ಉಡಾಯಿಸೋದಾಗಿದ್ರೆ ನಿನ್ನ ಯಾವತ್ತೂ ಉಡಾಯಿಸ್ತಿದ್ದೆ. ಸುಮ್ನೆ ಕಾಲ್ ಕರ್ಕೊಂಡ್ ಜಗಳ ಮಾಡಕ್ ಬರ್ಬೇಡ. ಮೊದ್ಲೇ ನನ್ ತಲೆ ಎಕ್ಕುಟ್ಟೋಗಿದೆ. ಬ್ರಹ್ಮನ್ ಮೂಡ್ ಎಕ್ಕುಟ್ಟೋದಾಗ್ಲೇ ಕಣೆ ನಿನ್ನಂತ ಮಾಸ್ಟರ್ ಪೀಸ್ ನ ಸೃಷ್ಟಿಸಿರೋದು. ಓ, ಕೊನೆಗೂ ನೀನೇ ಒಪ್ಕೊಂಡಲ್ಲ ನಾನ್ ಮಾಸ್ಟರ್ ಪೀಸ್ ಅಂತ. ಅದ್ ಬಿಡು. ಅದ್ ಸರಿ, ನಿನ್ನ ಮದುವೆ ಆಗ್ಬೇಕಾಗಿರೋ ಟೆನ್ಷನ್ ಆಗಿರ್ಬೇಕು. ನೋಡಿದ್ರೆ ನೀನೇ ಟೆನ್ಷನ್ ಆಗಿದ್ಯಲ್ಲ. ಏ ಕುಳ್ಳಿ, ನನ್ಗೊಂದ್ ನಿನ್ನ ಮದುವೆ ಆಗ್ತಿದ್ದಾನಲ್ಲ ಆ ಮಹಾನುಭಾವ, ಅಲ್ಲಲ್ಲ ಆ ನತದೃಷ್ಟನ್ ಫೋಟೋನ ಸ್ವಲ್ಪ ತೋರಿಸ್ತೀಯಾ? ಯಾಕೆಂದ್ರೆ ಅವನ್ ಪುಣ್ಯ ಪಾದನ ಜೆರಾಕ್ಸ್ ಮಾಡ್ಕೊಂಡು ಒಂದ್ ಫ್ರೇಮ್ ಹಾಕಿ ಇಟ್ಕೊಳ್ಳೋಣ ಅಂತ. ಬಿಕಾಸ್ ನಿನ್ನಂತ ಒಂದ್ ದೊಡ್ಡ ಆಂಟಿಕ್ ಪೀಸ್ ನ ಮದುವೆ ಆಗ್ತಾ ಇದ್ದಾನಲ್ಲ, ಅವ್ನ್ ಹಣೆ ಬರಹ ಎಷ್ಟು ಖರಾಬ್ ಆಗಿದ್ಯೋ. ಏಯ್, ಎಷ್ಟ ಮಾತಾಡ್ತೀಯಾ? ನಿನಗೆ ಎಂತ ಹೆಂಡತಿ ಸಿಕ್ತಳಂತ ನಾನು ನೋಡ್ತೀನಿ. ನಿಂಗೆ ಎವ್ರಿ ಸೆಕೆಂಡ್ ಟಾರ್ಚರ್ ಕೊಡೋ ಅಂತ ಮೋಹಿನಿ ಅಂತವ್ಳು ಸಿಗ್ಲಿ, ನಿಂಗ್ ಕುಂತಲ್ಲಿ ನಿಂತಲ್ಲಿ ಮಲಗದಲ್ಲಿ ಎಲ್ಲಾ ಕಡೆ ಕಾಡೋ ಕಲ್ಪನಾ ಅಂತವ್ಳು ಸಿಗ್ಲಿ, ನಿಂಗ್ ಒಂದ್ ಸೆಕೆಂಡ್ ನಗೋಕು ಬಿಡದೆ ಅಳಿಸಿ ಒದ್ದಾಡ್ಸ ನಾಗವಲ್ಲಿ ಸಿಗ್ಲಿ, ಇದೇ ನನ್ ಶಾಪ. ಇಷ್ಟಕ್ಕೆ ಬಿಡಲ್ಲ ಕಣೋ ನಿನ್ನ. ಏನೇ ಮಾಡ್ತೀಯಾ? ಏನು ಮಾಡಕ್ಕಾಗಲ್ಲ. ದೊಡ್ಡದಾಗ್ ಚಾಲೆಂಜ್ ಬೇರೆ ಮಾಡ್ದೆ, ಸಿದ್ದುನೇ ಕಟ್ಕೋತೀನಿ ಅಂತ. ಅದನ್ನೇ ಮಾಡಕ್ಕಾಗ್ಲಿಲ್ಲ, ಇನ್ ನನಗೇನ್ ಮಾಡ್ತೀಯಾ? ಬೇಡ ಕಾಡ್ಪಾಪ, ಸುಮ್ನೆ ನಂಗ್ ಸಿಟ್ಟು ತರ್ಸ್ಬೇಡ. ನಂಗ್ ಸಿಟ್ಟು ಬಂದ್ರೆ ನಿನ್ನ ನೋಡ್ ಮಾಮ, ನನ್ನೇ ಸಾಯಿಸ್ತಾಳಂತ ಹೇಳು. ಲೆಕ್ಕ ಕರಿತಾ ಇದ್ರು, ಒಳಗ್ ಹೋಗ್ ನೀನು. ಸರಿ ಮಾಮ, ನಿನ್ ಮೇಲಿರೋ ಗೌರವಕ್ಕೆ ಹೋಗ್ತಿದೀನಿ ಅಷ್ಟೇ, ಇಲ್ಲಾಂದ್ರೆ ಇವಳ ಚಿಂದಿ ಚಿತ್ರಣ ಹೋಗಲ್ಲ. ಆಯ್ತಪ್ಪ, ಆಯ್ತು ಹೋಗು. ನೀನ್ ನನ್ ಮೇಲೆ ಇಟ್ಟಿರೋ ಗೌರವಕ್ಕೆ ನನ್ ನಮಸ್ಕಾರ. ತುಂಬಾ ಸಂತೋಷ ಆಗ್ತಿದೆ ಕಣಮ್ಮ. ನಾನ್ ನಿನಗೆ ಬುದ್ಧಿ ಹೇಳಿದ್ರಿಂದಾನು ಅಥವಾ ನಿನಗೆ ತಿಳಿದು ಅಥವಾ ಬೇರೆ ಏನಕ್ಕೂ ನೀನ್ ಪ್ರೀತಿಸಿದ ಹುಡುಗನ ಮರ್ತು ನಿಮ್ಮ ಅಪ್ಪ ಅಮ್ಮ ಹೇಳಿದ ಹುಡುಗನ ಮದುವೆ ಆಗ್ತಾ ಇದೆಯಲ್ಲ, ನನಗೆ ಅಷ್ಟೇ ಸಾಕು. ಬಹಳ ಖುಷಿ ಆಗ್ತಾ ಇದೆ. ನಿಮ್ಮ ಅಪ್ಪ ಅಮ್ಮ ಏನೇ ಮಾಡಿದ್ರು ಅದು ನಿನ್ನ ಒಳ್ಳೇದಕ್ಕೆ ಆಗಿರುತ್ತೆ. ಯೋಚನೆ ಮಾಡ್ಬೇಡ ಮಗಳೇ, ಈ ಮದುವೆಯಿಂದ ನಿನಗೆಲ್ಲ ಒಳ್ಳೇದಾಗುತ್ತೆ. ಬಾಮ್ಮ ಸೊಸೆ ಮುದ್ದು. ಅತ್ತೆ, ನನ್ಗೊಂದ್ ಡೌಟು. ಕೇಳು ಮೀನಾ, ಡೌಟ್ ಇದ್ರು ಕೇಳು, ನಾನ್ ಹೇಳ್ತೀನಿ. ಅದು ಎದುರುಗಡೆ ಮನೆ ಅಮ್ಮ ನಿನ್ ಮದ್ವೆ ಫಿಕ್ಸ್ ಆಯ್ತು ಅಂತ ತಾನೆ ನೀವು ಇಷ್ಟೆಲ್ಲಾ ಸ್ಪೆಷಲ್ ಅಡ್ಗೆ ಮಾಡಿ ಬಡಿಸಿದ್ದು? ಹಾಗೆ ಅಂತ ಏನ್ ತಪ್ಪು? ಎಷ್ಟೇ ಆದ್ರೂ ನಮ್ಮ ಅಣ್ಣನ್ ಮಗಳಲ್ವೇನೆ, ಅವಳಿಗೊಬ್ಬ ಒಳ್ಳೆ ಹುಡುಗ ಸಿಕ್ಕಿ ಅವಳಗ್ ಮದ್ವೆ ಆಗ್ತಿದೆ ಅಂದ್ರೆ ನನಗ್ ಖುಷಿನೇ ಅಲ್ವೇನೆ, ಅದಕ್ಕೆ ಅಡಿಗೆ ಮಾಡಿದ್ನಪ್ಪ. ಹೌದೌದು, 100% ಕರೆಕ್ಟ್. ಸರಿಯಾಗಿ ಮಾಡಿದೀರಾ ಅತ್ತೆ. ಆದ್ರೆ ನನ್ ಡೌಟ್ ಏನಂದ್ರೆ, ಅವಳಿಗೆ ಮದ್ವೆ ಫಿಕ್ಸ್ ಆಗಿರೋ ವಿಷಯ ನಿಮ್ಗೆ ಹೇಗ್ ಗೊತ್ತಾಯ್ತು ಅಂತ. ಆ ಮನೆಯವ್ರಂತೂ ನಮ್ಮ ಮನೆಗ್ ಬಂದ್ ಹೇಳಲ್ಲ. ಇತ್ತೀಚೆಗೆ ಚಿಕ್ಕಪ್ಪನು ಆ ಮನೆ ಕಡೆ ಹೋಗಿಲ್ಲ. ಮತ್ತೆ 3 ದಿನಕ್ಕೆ ಮದ್ವೆ ಇದೆ ಅಂತ ನಿಮ್ಗೆ ಹೇಗ್ ಗೊತ್ತಾಯ್ತು ಅತ್ತೆ? ಆ ಮನೆಗೂ ಈ ಮನೆಗೂ ಓಡಾಡೋ ಪಾರಿವಾಳ ಏನಾದ್ರು ಇದ್ಯಾ ಅತ್ತೆ? ಅಯ್ಯೋ, ಹಾಗೆಲ್ಲ ಏನಿಲ್ಲ ಮೀನಾ. ಅದು ವಿಷಯ ಏನಂತ ಹೇಳಿದ್ರೆ, ಹಾ ಅತ್ತೆ, ಅದೇನು ಅಂತಾನೆ ನಾನು ಕೇಳ್ತಾ ಇರೋದು. ನನಗ್ ಗೊತ್ತಿರೋ ಹಾಗೆ ಆ ಮನೆಯವ್ರಿಗೆ ನೀವು ಕಾಲ್ ಮಾಡಲ್ಲ, ಮತ್ತೆ ಅಲ್ಲಿನ ಇನ್ಫಾರ್ಮೇಶನ್ ಇಲ್ಲಿಗೆ ಹೇಗ್ ಬಂತು? ಅಂದ್ರೆ ಏನೋ ಕನೆಕ್ಷನ್ ಇದೆ ಅಂತ ಆಯ್ತು. ಹೇಳಿ ಅತ್ತೆ, ಏನದು? ಹೇ ಸಾಕು, ಬಾಯಿ ಮುಚ್ಚೆ. ವಡ 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 ಅಂತ ಅದೆಷ್ಟು ಪ್ರಶ್ನೆ ಕೇಳ್ತೀಯ ಮೀನಾ ನೀನು? ಎಲ್ಲರ ಮನೇಲೂ ಅತ್ತೆದೀರು ಸೊಸೆನ ಪ್ರಶ್ನೆ ಮಾಡಿದ್ರೆ ನಮ್ಮ ಮನೇಲಿ ಎಲ್ಲ ಉಲ್ಟಾ. ಇವಳೆ ಈ ಸೊಸೆ ಅನ್ನಿಸ್ಕೊಂಡಿರೋಳು ಬಂದು ನನ್ನ ಪ್ರಶ್ನೆ ಕೇಳ್ತಾಳೆ. ಅದ್ಯಾಕೆ ಹಂಗೆ, ಇದ್ಯಾಕೆ ಹೀಗೆ, ಅದೆಲ್ಲಿ ಇದೆಲ್ಲಿ. ಎಂತ ಘಾಟಿ ಸೊಸೆ ಸಿಕ್ಬಿಡಿದಾಳೆ ನನ್ಗೆ. ಹಾ, ಏನು
ನಾನ್ ಘಾಟಿ ಸೊಸೆನಾ? ಮತ್ತೆ ನೀನೇನ್ ಕಮ್ಮಿನ ಇದೆಯಾ? ನೋಡಿ ನೋಡಿ, ಸುಳ್ಳೆಲ್ಲ ಹೇಳ್ಬೇಡಿ ಅತ್ತೆ. ನಾನ್ ಘಾಟಿ ಸೊಸೆನಾ? ನಾನು ಎಷ್ಟು ಒಳ್ಳೆ ಸೊಸೆ ಅಂತದ್ರಲ್ಲಿ ನನ್ನ ಘಾಟಿ ಜೋರು ಅಂತ ಹೀಗೆಲ್ಲ ಹೇಳಿದ್ರೆ ನಾನ್ ಸುಮ್ನಿರಲ್ಲ ನೋಡಿ. ಜೋರ್ ಜಗಳನೆ ಮಾಡ್ಬೇಕಾಗತ್ತೆ. ಹೌದಾ? ಅದೇನ್ ಜಗಳ ಮಾಡ್ತೀನಿ, ಮಾಡೆ ಮಾಡೆ ನೋಡೋಣ. ಅತ್ತೆ ಏನೇನೋ ಹೇಳಿ ವಿಷಯ ಮರೆಸ್ತಾ ಇದ್ದೀರಾ. ಮೊದ್ಲು ವಿಷಯಕ್ಕೆ ಬನ್ನಿ ಅತ್ತೆ. ಇದು ಮೀನ ಅಲ್ಲ, ಹಲಸಿನ ಮೇಣ. ಬಿಡೋದಿಲ್ಲ ಅಂತಲ್ಲಪ್ಪ. ಅತ್ತೆ ಏನತ್ತೆ ಗೊಣಗ್ತಾ ಇದ್ದೀರಾ? ಮೀನಾ, ವಿಷಯ ಏನಂದ್ರೆ, ಹೇಳಿ ಅತ್ತೆ. ನೋಡು ಮೀನಾ, ನೋಡ್ತಾನೆ ಇದೀನತ್ತೆ. ವಿಷಯ ಏನು ಅಂತ ಹೇಳಿ. ಮೀನಾ, ವಿಷಯ ಏನ್ ಗೊತ್ತಾ? ಹೇಳಿ ಅತ್ತೆ. ಮೀನಾ, ಯಾಕೋ ತುಂಬಾ ನಿದ್ದೆ ಬರ್ತಾ ಇದೆ ಕಣೆ, ನೀನು ಹೋಗಿ ಮಲ್ಕೋ. ಅತ್ತೆ. ಇಲ್ಲ ಮೀನಾ, ನಂಗೆ ನಿದ್ದೆ ಬರ್ತಾ ಇದೆ. ಅತ್ತೆ ಅತ್ತೆ ವಿಷಯನೇ ಗೊತ್ತಾಗ್ಲಿಲ್ವಲ್ಲಪ್ಪ. ಮದ್ವೆ ತಯಾರಿ ಹೇಗ್ ನಡೀತಿದೆ? ಯಾಕೆ ಇವಳ ಮುಖ ಸಪ್ಪಗಿದೆ? ಯಾಕೆ? ಪಾಪ, ಇನ್ನೆರಡು ದಿನದಲ್ಲಿ ಹುಟ್ಟು ಬೆಳೆದ ಮನೇನ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ನಮ್ಮಮ್ಮ ಬೇಜಾರಾಗಿದ್ದಾಳೆ. ಏನು ಯೋಚನೆ ಮಾಡ್ಬೇಡ, ಎಲ್ಲ ಹೆಣ್ಮಕ್ಳು ಇಂಥ ಪರಿಸ್ಥಿತಿ ಎದುರಿಸ್ಲೇಬೇಕು. ಆದ್ರೆ ನಿನ್ಗೆ ಎಲ್ಲ ಒಳ್ಳೇದಾಗತ್ತೆ. ಗಿರಿಜಕ್ಕ ಹಣ್ಣು ತಗೊಳೋದಿಲ್ವಾ? ಸರಿ, ಏನು ಅನ್ಕೋಬೇಡಿ. ನಮ್ ಚಂದ್ರಣ್ಣ ಅಷ್ಟು ಪ್ರೀತಿಯಿಂದ ಮದ್ವೆ ಕರೆದಿದ್ದಾರೆ. ನಾನು ಈಗಲೇ ಹೋಗಿ ನನ್ನ ಹೆಂಡತಿಗೆ ಹೇಳ್ಬೇಕು, ಹಾಗೆ ನಮ್ಮವ್ರಿಗೆಲ್ಲ ಕೂಡ ವಿಷಯ ತಿಳಿಸ್ಬೇಕು. ಬರ್ಲಾ? ಇವ್ರು ಏನಂತ ಅನ್ಕೊಂಡಿದ್ದಾರೆ? ನನಗಿಂತ ಆ ಹೆಸರು ಗೊತ್ತಿಲ್ದಿರೋ ಮಲ್ಲಿಕಾರ್ಜುನ ಏನೋ ಜಾಸ್ತಿ ಆಗೋದ್ನ? ಇವ್ರು ಬರ್ತಾರೆ, ಪತ್ರಿಕೆ ಕೊಡ್ತಾರೆ ಅಂತ ಕಾಯ್ತಾ ಇದ್ನಲ್ಲ, ನನಗ್ ಬುದ್ಧಿ ಇಲ್ಲ. ಏನ್ ಮಾಡೋದು? ಎಲ್ಲ ನನ್ನ ಹಣೆ ಬರ. ಅತ್ತೆ, ಅವ್ರು ಮಲ್ಲಿಕಾರ್ಜುನ್ಗಾದ್ರೂ ಇನ್ವಿಟೇಷನ್ ಕೊಡ್ಲಿ, ಕೃಷ್ಣಾರ್ಜುನ್ಗಾದ್ರೂ ಇನ್ವಿಟೇಷನ್ ಕೊಡ್ಲಿ, ನನ್ಗೇನಾಗ್ಬೇಕಾಗಿದೆ? ನನಗ್ ಮಾಡೋದಕ್ಕೆ ಅಡ್ಗೆ ಮನೆಯಲ್ಲಿ ತುಂಬಾ ಕೆಲ್ಸ ಇದೆ, ನಾನು ಅಡ್ಗೆ ಮಾಡ್ತೀನಿ. ಏನೋ ತಂಗೇನೋ ಮಮಕಾರ ಬೇಡ, ಆದ್ರೆ ಎದುರುಗಡೆ ಮನೆಯವರು ಅಂತಾದ್ರೂ ಒಂದಿನ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ. ಅದು ಆಗ್ಲಿಲ್ಲ ಮೀನಾ. ಹೌದು, ನಾನ್ಯಾಕೆ ಅವ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊತಾ ಇದ್ದೀನಿ? ಅತ್ತೆ ಏನು ಇವಾಗ ನಿಂದೇನು? ನಾನು ಬೇಜಾರ್ ಮಾಡ್ಕೊಂಡ್ಬಿಟ್ಟಿದೀನಿ ಅಂತನಾ? ಹಾಗಲ್ಲ ಅತ್ತೆ. ಮತ್ತದೇನು ಬೇಕು ಅಂತ ಒದ್ದಾಡ್ತಿದ್ಯಲ್ಲ, ಏನಂತ ಹೇಳೆ? ಏನಿಲ್ಲ ಅತ್ತೆ, ಅವ್ರ ಆತರ ಮಾತಾಡಿದಕ್ಕೆ ನೀವು ಕೋಪ ಮಾಡ್ಕೋಬೇಡಿ. ಓಹೋ, ಬಂದ್ಬಿಟ್ಲು ದೊಡ್ಡದಾಗಿ ಅತ್ತೆಗೆ ಬುದ್ಧಿ ಹೇಳಕ್ಕೆ. ಇಷ್ಟಕ್ಕೂ ನಾನ್ ಯಾಕೆ ಕೋಪ ಮಾಡ್ಕೋಬೇಕು? ನನ್ಗೇನು ಅವ್ರು ನನ್ನ ಕರಿಬೇಕು, ನಾನು ಹೋಗಿ ಅವ್ರ ಮನೇಲಿ ಅಮ್ಮಗೆಲ್ಲ ಶಾಸ್ತ್ರ ಮಾಡ್ಬೇಕು, ಅದು ಇದು ಅನ್ನೋ ಆಸೆ ಎಲ್ಲ ಏನಿಲ್ಲ. ಇಷ್ಟಕ್ಕೂ ನನ್ ಗಂಡ ನನ್ ಮನೇಲಿ ನನ್ನ ರಾಣಿ ತರ ನೋಡ್ಕೋತಾ ಇದ್ದಾನೆ. ಅದೆಲ್ಲ ಬಿಟ್ಬಿಟ್ಟು ನಾನ್ ಯಾಕೆ ಬೇರೆಯವ್ರ ಮನೆ ಫಂಕ್ಷನ್ ಬಗ್ಗೆ ಕನಸು ಕಾಣ್ಬೇಕು? ಆತರ ಆಸೆ ಎಲ್ಲ ನನ್ಗೇನಿಲ್ಲ. ನನ್ಗೇನ್ ಕೋಪನೂ ಬಂದಿಲ್ಲ. ನನ್ಗೇನ್ ಕೋಪ ಬಂದಿದ್ಯಾ? ಇಲ್ಲ ತಾನೆ? ಇಲ್ಲ ಅತ್ತೆ, ಅಚ್ಚು ಇದನ್ನ ಯಾರು ಕೋಪ ಅಂತಾರ? ಬಾ ದಾರಿಗೆ. ಅಬ್ಬಾ, ಇಷ್ಟೇನಾ ಶಾಂತ ಮೂರ್ತಿ ಅನ್ಕೊಂಡಿದ್ದೆ. ಈಗ್ಲೇ ಗೊತ್ತಾಗಿದ್ದು ಕೋಪ ಬಂದ್ರೆ ತಾಂಡವ ನೃತ್ಯ ಆಡ್ತಾರೆ ಅಂತ. ಅಮ್ಮ 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 ಎಲ್ಲೋಗಿದ್ಯಮ್ಮ ನೀನು? ನಾನೊಂದ್ ಟಾಪ್ ಟೈಟ್ ಆಗಿ ಹೋಗಿದೆ, ಒಂದ್ ಹೊಲ್ಗೆ ಬಿಚ್ಕೊಡ್ತೀಯಾ? ನಾನು ಇವತ್ತು ಇದೇ ಹಾಕೋಬೇಕು ಅಂತಿದ್ದೀನಿ. ಬಿಚ್ಕೊಡಮ್ಮ ಪ್ಲೀಸ್. ನೀನ್ ನನ್ನ ಏನಂತ ಅನ್ಕೊಂಡಿದ್ಯೆ? ಮೂರ್ ಹೊತ್ತು ಹಾಕೊಂಡು ಚೆನ್ನಾಗಿ ತಿಂತಾ ಇರ್ತೀಯ, ಆಮೇಲೆ
ಮೇಲೆ ಕುತ್ಕೊಂಡು ಮೊಬೈಲ್ ಫೋನ್ ಹಿಡ್ಕೊಂಡು ಅದೆಂತದ್ದು ರೀಲ್ಸ್ ಪಾಲ್ಸ್ ಅಂತ ನೋಡ್ಕೊಂಡು ಕುತ್ಕೊಳ್ಳೋದು. ಆಮೇಲೆ ಅಮ್ಮೇ ನಿನ್ ಟಾಪ್ ಟೈಟ್ ಆಯ್ತು ನಂಗೆ ಅಂತ ಬರ್ತಿಯಲ್ಲ, ಇಲ್ಲ ಅನ್ಕೊಂಡಿದ್ಯಾ? ಅಮ್ಮ ನಾನಿವಾಗ ಏನ್ ಕೇಳ್ಬಾರ್ದು ಕೇಳ್ಬಿಟ್ಟೆ ಅಂತ ಇಷ್ಟು ಸಿಟ್ ಮಾಡ್ಕೊಳ್ತಿದ್ಯಾ? ಏನಾಗಿದೆ ನಿಂಗೆ? ನನಗ ಏನಾಗಿದೆ ಏನಾಗಿದೆ ನನ್ಗೆ? ನಿಂತಿಲ್ವಾ? ಒಳ್ಳೆ ಗುಂಡ್ಕಲ್ ನಿಂತ ನಿಂತಿದ್ದೀನಿ ಅಲ್ಲ. ಈ ಮನೇಲಿ ನನ್ಗೇನ್ ಬೇರೆ ಕೆಲ್ಸ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ ನೀವೆಲ್ಲರೂ? ಅಯ್ಯೋ ಅತ್ತೆ ಹೋಗ್ಲಿ ಬಿಡಿ. ರಕ್ಷಾ ಆ ಡ್ರೆಸ್ ಕೊಡು, ನಾನೇ ಕೊಡ್ತೀನಿ. ಇವಳೊಬ್ಳು ಮನೇಲಿ ಎಲ್ಲದಕ್ಕೂ ಬಂದ್ಬಿಡ್ತಾಳೆ ಮೂಗ್ ತುರ್ಸ್ಕೊಂಡು. ನೀನ್ ಸ್ವಲ್ಪ ಸುಮ್ನೆ ನಿಂತ್ಕೊಂತ್ಯಾ? ಅವಳ ಕೆಲ್ಸ ಅವಳು ಮಾಡ್ಕೊಳ್ಳಿ. ಏನೇ ನಿನ್ ಬಟ್ಟೆ ಹೊಲಿಗೆ ನಿಂಗೆ ಹಾಕೊಳ್ಳೋ ಗೊತ್ತಾಗೋದಿಲ್ವಾ? ಮೀನಾ, ನೀನೇನಾದ್ರೂ ಅವಳಿಗೆ ಸಹಾಯ ಮಾಡಕ್ ಹೋದ್ರೆ ನಿನಗ್ ನಾಲ್ಕು ತಟ್ಟು ಬಿಡ್ತೀನಿ ಅಷ್ಟೇ. ಅಲ್ಲ ನೀವೆಲ್ಲ ನನ್ನನ್ನ ಈ ಮನೇಲಿ ಏನಂತ ಅನ್ಕೊಂಡಿದ್ದೀರಾ? ನನ್ನ ಮಿಷನ್ ಅನ್ಕೊಂಡ್ಬಿಟ್ಟಿದ್ದೀರಾ? ಒಬ್ಳು ಬರ್ತಾಳೆ ಅಮ್ಮ ಕಾಫಿ ಅಂತಾಳೆ, ಕಾಫಿ ತಗೊಂಡು ಓಡೋಗ್ಬೇಕು. ಇನ್ನೊಬ್ಳು ಬಂದು ಅತ್ತೆ ಊಟ ಅಂದ್ರೆ ಊಟ ಕೊಡ್ಬೇಕು. ಇನ್ನೊಬ್ಬ ಹೊಲ್ಗೆನ ನಾನೇ ಬಿಚ್ಕೋತೀನಿ, ನೀನೇನು ಮಾಡ್ಬೇಡ. ಹಂಗ್ ಬಾದ ನಿಂದೇನು? ಏನಿಲ್ಲತ್ತೆ. ಹಾ ಹೋಗು. ಗಿರ್ಜಾ, ಗಿರ್ಜಾ ಎಲ್ಲಿ ಕಾಣ್ತಾ ಇಲ್ವಲ್ಲ? ಗಿರ್ಜಾ, ಗಿರ್ಜಾ ನಂದ ನೀಲಿ ಶರ್ಟ್ ಎಲ್ಲಿ? ಒಗದ ಮೇಲೆ ಇಸ್ತ್ರಿ ಮಾಡಿ ಇಲ್ಲಿ ಇಡ್ಬೇಕು ಅಂತ ಹೇಳಿದೀನಿ ತಾನೆ, ಕಾಣ್ತಾ ಇಲ್ವಲ್ಲ? ಅಲ್ಲ ರೀ, ನೀವ್ ನನ್ನ ಮದ್ವೆ ಆಗಿರೋದು ಯಾವ್ದಕ್ಕೆ? ನಿಮ್ ಶರ್ಟ್ ಒಗ್ದು ಇಸ್ತ್ರಿ ಮಾಡಿ ಅದನ್ನ ಬೀರುಳು ಎತ್ತಿರೋದಕ್ಕ? ಚಿಕ್ಕ ಮಕ್ಳು ಅವ್ರ ಬಟ್ಟೆ ಅವ್ರು ನೋಡ್ಕೋತಾರಲ್ಲ ರೀ. ಅಂತದ್ರಲ್ಲಿ ನೀವ್ ಇಷ್ಟು ದೊಡ್ಡವರಾಗಿದ್ದೀರಾ, ನಿಮ್ ಬಟ್ಟೆ ನೀವು ಮಡ್ಚಿಟ್ಕೊಳ್ಳೋದಕ್ಕೆ ಆಗೋದಿಲ್ವಾ? ಇಷ್ಟಕ್ಕೂ ನೀವ್ ನನ್ನ ಏನಂತ ಅನ್ಕೊಂಡಿದ್ದೀರಾ? ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ, ಅಡಿಗೆ ಮನೆ ಕೆಲಸ ಮಾಡಿ ಮಕ್ಳ ಕೆಲಸ ನೋಡೋದಲ್ದೆ ನೀವ್ ಬೇರೆ ನಂದು ಅದೇಲಿ ಇದೆಲ್ಲಿ ಅಂತ ಕೇಳ್ತಿರ್ತೀರಾ. ಆಗಲ್ಲ ರೀ, ಆಗಲ್ಲ. ಇನ್ಮೇಲೆ ನಿಮ್ ಬಟ್ಟೆನ ನೀವೇ ಎತ್ತಿಟ್ಕೋಬೇಕು, ನಿಮ್ ಬಟ್ಟೆನ ನೀವೇ ಮಡ್ಚ್ಕೋಬೇಕು, ನೀವೇ ಇಸ್ತ್ರಿ ಮಾಡ್ಬೇಕು ಅಷ್ಟೇ. ಆಯ್ತು ಗಿರಿಜಾ, ಅದಕ್ಕೆ ಯಾಕೆ ಇಷ್ಟೊಂದು ಸಿಟ್ ಮಾಡ್ಕೋತಾ ಇದೀಯಾ? ಇದೇನಿದು ನಿಮ್ಮ ಬಿಲ್ನೆ ಎಲ್ಲ ಕಣ್ ಮುಂದೆನೆ ಇದ್ರು ನಿಮ್ ಕಣ್ಣಿಗೆ ಏನು ಕಾಣೋದಿಲ್ವಾ? ಮಾತ್ಗೂ ಗಿರ್ಜಾ ಅದೆಲ್ಲಿ, ಗಿರ್ಜಾ ಇದೆಲ್ಲಿ, ಇದೇ ಆಗೋಯ್ತು ನೋಡಿ. ಇದೇ ಕೊನೆ. ಇನ್ನೊಂದ್ಸಲ ನಿಮ್ ಶರ್ಟ್ ನ ನೀವೇ ಹುಡ್ಕೋಬೇಕು. ಮಾತ್ಗೂ ನನ್ನ ಕರೆಯಂಗಿಲ್ಲ, ಅರ್ಥ ಆಯ್ತಾ? ಸರಿ ಹೊತ್ತಾಯ್ತು. ಮಾಧವನ್ನ ಹುಡುಗಿ ನೋಡಕ್ ಹೋಗ್ಬೇಕು, ರೆಡಿ ಆಗಿ. ಏನ್ ಮುಖ ನೋಡ್ತಾ ಇದೀರಾ? ತಗೊಳ್ಳಿ ನಿಮ್ ಬಿಳಿ ಶರ್ಟ್ ರೆಡಿ ಆಗಿ. ತಾಂಬೂಲ ರೆಡಿ ಆಗಿದೆಯೋ ಇಲ್ವೋ ಅದನ್ನ ಹೋಗಿ ನಾನೇ ನೋಡ್ಬೇಕು.